ಪೇಯಿಂಗ್ ಪ್ರಾಸೆಸ್ ವಿಡಿಯೋ ಇಲ್ಲಿದೆ. ಅವಳು ಆಪ್ರೇಷನ್ಗೆ ಹೋಗೋಕ್ಕೂ ಹಿಂದಿನ ದಿನ 8 hours ವಿದೌಟ್ ವಾಟರ್ಸ್ ಅವಳು ಫಾಸ್ಟಿಂಗಲ್ಲಿದ್ಲು. ಆ್ಯಂಡ್ ದೆನ್ ಅವಳು ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಅವಳು ಆಪ್ರೇಷನ್ಸ್ ಆಗಿದ್ದ ಕೆಲವು ಫೋಟೋಸ್ ನನಗೆ ಅವಳು ಡಾಕ್ಟರಿಂದ ಸಿಕ್ತು. ಆ್ಯಂಡ್ ದೆನ್ ಒನ್ಸ್ ಅವಳು ಅನಸ್ತೇಷಿಯಾದಿಂದ ಆಚೆ ಬಂದಮೇಲೆ ಅವಳನ್ನ ಮನೆಗೆ ಕರ್ಕೊಂಡು ಬಂದ್ವಿ. ಸ್ವಲ್ಪ ಅವಳು ನಿದ್ದೆ ಮಂಪ್ರಲ್ಲೇ ಇದ್ಲು. ಅವಳು ಸ್ವಲ್ಪ ಎಚ್ಚರ ಆಗ್ತಾಯಿತ್ತು. ಆ್ಯಂಡ್ ದೆನ್ ಮನೆಗೆ ಬಂದಮೇಲೆ ಸ್ವಲ್ಪ ವೆಟ್ ಫುಡ್ ತಿಂದು. ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ಟೈಮ್ ವೆಟ್ ಫುಡ್ ಕೂಡ ತುಂಬ ಇಂಪಾರ್ಟೆಂಟ್ ಫಾರ್ ದ ಡೈಜೆಷನ್ ಪರ್ಪಸ್. ಆ್ಯಂಡ್ ದೆನ್ ಅವಳು ಆದ್ರೂ ಡ್ರೌಸಿ ಫೀಲಿಂಗಲ್ಲೇ ಇದ್ಲು. ಬಟ್ ಒನ್ಸ್ ಅವಳಿಗೆ ಎಚ್ಚರ ಆದಮೇಲೆ ತುಂಬ ಸ್ಟ್ರೆಸ್ಫುಲ್ ಆಗಿದ್ಲು ಆ್ಯಂಡ್ ತುಂಬ ಕನ್ಫ್ಯೂಸ್ಡ್ ಆಗಿದ್ಲು ಬಿಕಾಸ್ ಆಫ್ ಕಾಲರ್ ಆ್ಯಂಡ್ ಸರೌಂಡಿಂಗ್ ಎಲ್ಲದ್ರಿಂದನೂ. ಆ್ಯಂಡ್ ದೆನ್ ಅವಳಿಗೋಸ್ಕರ ಅಂತಲೇ ನಾವು ಕಾಮಿಂಗ್ ಮೆಡಿಕೇಷನ್ಸ್ ಕೊಟ್ವಿ ಸೊ ದಟ್ ಅವಳು ಕಾಮ್ ಆಗಲಿ ಅಂತ. ಆ್ಯಂಡ್ ಅದಾದಮೇಲೆ ಅವಳು ಸ್ವಲ್ಪ ರೆಸ್ಟ್ ಮಾಡಿದ್ಲು. ಆ್ಯಂಡ್ ಅವಳು ಯೂಸ್ಟು ಆದಳು ಆ ಕಾಲರಿಗೆ. ಅವಳಿಗೆ ಸರ್ಜಿಕಲ್ ಸೂಟ್ ಯಾವುದು ಸೆಟ್ ಆಗಲಿಲ್ಲ ಅನ್ನೋ ರೀಸನಿಗೆ ನಾವು ಈ ಕಾಲರ್ ಯೂಸ್ ಮಾಡಿದ್ವಿ ಬಿಕಾಸ್ ಅವಳ ಬಾಡಿ ತುಂಬ ಉದ್ದ ಇದ್ದಿದ್ದರಿಂದ. ಆ್ಯಂಡ್ ದೆನ್